राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं। राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं। ओबीसी ಭಾಗೀದಾರಿ ನ್ಯಾಯ ಸಮ್ಮೇಳನ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತಹ ಎಐಸಿಸಿಯ ಮಹತ್ವದ ಕಾರ್ಯಕ್ರಮದ ಒಂದು ಫೋಟೋ ನೀವು ನೋಡ್ತಿದ್ದೀರಿ. ಇಂಥದ್ದೇ ಒಂದು ಫೋಟೋ ಬಿಜೆಪಿ ವಲಯದಲ್ಲೂ ಕೂಡ ವೈರಲ್ ಆಗ್ತಿದೆ. ಆ ಫೋಟೋದಲ್ಲಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇರಿದಂತೆ ಸಾಲು ಸಾಲು ನಾಯಕರ ಒಂದು ಫೋಟೋ ಕಾಣಿಸುತ್ತೆ. ಅಂಥದ್ದೇ ಫೋಟೋ ಕಾಂಗ್ರೆಸ್ನದ್ದು. ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಐಕಾನ್ಗಳಿದ್ದಾರೆ ಎನ್ನುವಂತಹ ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದಂತಹ ರಾಹುಲ್ ಗಾಂಧಿ ಅವರ ಮಾತುಗಳು ಮತ್ತು ಈ ಫೋಟೋ ಎರಡು ಸಂದೇಶ ನೀಡ್ತಿದೆ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಕಾದಾಟ ನಡೀತಿದೆ ಎನ್ನುವಂತಹ ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳ ಚರ್ಚೆ, ಜೊತೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಯಾವ ರೀತಿ ನೋಡ್ತಿದೆ ಅನ್ನೋದಕ್ಕೆ ಮತ್ತೊಂದು ಸಂದೇಶ. ಯಾಕಂದ್ರೆ ಖುದ್ದು ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಹತ್ರ ಸಿದ್ದರಾಮಯ್ಯ, ಅಶೋಕ್ ಪೈಲಟ್, ಹೀಗೆ ಭೂಪೇಶ್ ಬಗೆಲ್ಲ ಸೇರಿ ಸಾಲು ಸಾಲು ನಾಯಕರಿದ್ದಾರೆ, ಇವರೆಲ್ಲ ನಮ್ಮ ಐಕಾನ್ಗಳು, ನಾವು ಬಹುದೊಡ್ಡ ಬಲವಾಗಿ ಬೆಳಿತೀವಿ ಎನ್ನುವಂತಹ ಆಶಯದ ಮಾತುಗಳನ್ನು ಹೇಳಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ಈ ವೇದಿಕೆಯ ಮೇಲೆ ಬಹುಮುಖ್ಯವಾಗಿ ಕಂಡ್ರು ಹೈಕಮಾಂಡ್ಗೆ ಅಂದರೆ, ಅವರು ಮಾಡ್ತಿರುವಂಥದ್ದು ಓಬಿಸಿ ಭಾಗೀದಾರ್ ನ್ಯಾಯ ಸಮ್ಮೇಳನ. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಒಬ್ಬ ಓಬಿಸಿ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅವರು. ದಕ್ಷಿಣ ಭಾರತದಲ್ಲಿ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ದೆಹಲಿಗೆ ಕರೆಸಿ ಓಬಿಸಿ ಭಾಗೀದಾರ್ ನ್ಯಾಯ ಸಮ್ಮೇಳನ ಮಾಡೋ ಮೂಲಕ ಬಹುದೊಡ್ಡ ಸಂದೇಶ ಕೊಟ್ಟಿರುವಂತಹ ಗಳಿಗೆಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿರುವಂತಹ ಒಂದು ಮಾತು ಇಲ್ಲಿ ಬಹುಮುಖ್ಯ ಚರ್ಚೆಯನ್ನು ಹುಟ್ಟುಹಾಕ್ತಿದೆ. ಈ ಭಾಗೀದಾರಿ ನ್ಯಾಯ ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿರುವುದು ನನಗೆ ಸಂತಸ ತಂದಿದೆ. ಈ ಸಮ್ಮೇಳನವು ನ್ಯಾಯ ಮತ್ತು ಸಮಾನತೆಗಾಗಿ ನಾವು ಮಾಡಿಕೊಂಡಿರುವ ಸಂಕಲ್ಪದ ಸಂಕೇತವಾಗಿದೆ. ಇದು ಕೇವಲ ರಾಜಕೀಯ ಸಭೆಯಲ್ಲ, ಇದು ಭಾರತದ ಹಿಂದುಳಿದ ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಘನತೆ, ಭಾಗವಹಿಕೆ ಮತ್ತು ನ್ಯಾಯಯುತ ಪ್ರಾತಿನಿಧ್ಯಕ್ಕಾಗಿ ಮಾಡಿರುವ ಎಚ್ಚರಿಕೆಯ ಮತ್ತು ಒಗ್ಗಟ್ಟಿನ ಕರೆಯಾಗಿದೆ ಅನ್ನುವಂತಹ ಈ ಮಾತಿದೆಯಲ್ಲ, ಈ ಮಾತು ಮುಂದೇನಾಗತ್ತೆ ಅನ್ನುವಂತಹ ಒಂದು ಮುನ್ಸೂಚನೆ ಆಗಿದೆ. राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं। राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं। ಅದು ರಾಜ್ಯದ ಮುಖ್ಯಮಂತ್ರಿ ಗಾದಿಯ ಲೆಕ್ಕಾಚಾರನೇ ಇರಬಹುದು, ಅಥವಾ ಆನಂತರದಲ್ಲಿ ರಾಷ್ಟ್ರವ್ಯಾಪಿ ಏನು ಸಿದ್ದರಾಮಯ್ಯ ಅವರು ಓಡಾಡಬೇಕು ಅಂತ ಹೈಕಮಾಂಡ್ ಒಂದು ಸ್ಥಾನಮಾನ ಕಲ್ಪಿಸ್ತಾ ಇದೆ, ಅವರನ್ನ ಕಾಂಗ್ರೆಸ್ನ ಮುಖವಾಗಿ ಇಡೀ ದೇಶದಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದೆ. ಆ ಎಲ್ಲ ಪ್ರಶ್ನೆ ಮತ್ತು ಕುತೂಹಲಗಳಿಗೆ ಉತ್ತರವಾಗಿ ಕಾಣ್ತಿರುವಂಥದ್ದು ರಾಹುಲ್ ಗಾಂಧಿ ಅವರ ಆ ಮಾತುಗಳು ಮತ್ತು ಸಿದ್ದರಾಮಯ್ಯ ಅವರ ಈ ಮಾತುಗಳು. ಯಾಕಂದ್ರೆ ನೋಡಿ, ಅವ್ರು ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಹೇಳುವಂತೆ ನ್ಯಾಯವು ರಾಷ್ಟ್ರದ ಆತ್ಮವಾಗಿದೆ. ಇಂದು ಆ ಆತ್ಮವು ತಾರತಮ್ಯ ಮತ್ತು ಅಸಮಾನತೆಯ ವಿರುದ್ಧ ಕೂಗುತ್ತಿದೆ. ಈ ಸಮ್ಮೇಳನವು ನಮ್ಮ ಉತ್ತರವಾಗಿರುವುದಲ್ಲದೆ ಎಲ್ಲ ಜಾತಿ ವರ್ಗದವರಿಗೂ ಸಮಾನ ಭಾಗವಹಿಸುವಿಕೆಯ ಸ್ಥಾನ ಸಿಗುವವರೆಗೂ ನಾವು ವಿಶ್ರಾಂತಿ ಪಡೆಯುವುದಿಲ್ಲ ಎಂಬ ಪ್ರತಿಜ್ಞೆಯೂ ಹೌದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ರಾಹುಲ್ ಗಾಂಧೀಜಿಯವರಿಗೆ ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಶೋಷಿತರ ಪರವಾಗಿ ನಿಂತಿದೆ. ನ್ಯಾಯವು ಕೇವಲ ಘೋಷಣೆಯಲ್ಲ, ಇದು ಸಂವಿಧಾನದ ಭರವಸೆಯಾಗಿದೆ ಮತ್ತು ಭಾಗೀದಾರಿಯು ಜನತಂತ್ರದ ಜೀವನಾಡಿಯಾಗಿದೆ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ಇದೇ ಸಂದರ್ಭ
ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಟೀಕಿಸಿದ್ರು, ಓಕೆ ಎಲ್ಲ. ಆದರೆ ಈ ದಮನಿತ, ಶೋಷಿತ, ಹಿಂದುಳಿದ ಸಮುದಾಯಗಳಲ್ಲಿನ ಆದರ್ಶ ವ್ಯಕ್ತಿಗಳ ಹೆಸರನ್ನು ಹೇಳುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಇವರು ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಸ್ಲೋಗನ್ ಅನ್ನು ಕದ್ದಿರುವಂಥದ್ದು ಮಹಾತ್ಮ ಗಾಂಧೀಜಿಯವರ ಸರ್ವರಿಗೂ ಸಮಬಾಳು ಮತ್ತು ಸಮಪಾಲು ಅನ್ನುವಂಥದ್ದು ಅದೇ ನಮ್ಮ ಮೂಲ ಸಿದ್ಧಾಂತವಾಗಿತ್ತು. ಅದನ್ನು ಕದ್ದಿದ್ದಾರೆ ಮೋದಿ ಅವರು, ನಕಲು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳೋ ಮೂಲಕ RSS ಅನ್ನ ಒಂದು ಸಲ, ಯಾಕಂದ್ರೆ ಅವರು ಹೇಳಿದ್ದಾರೆ ನೋಡಿ, ಬಿಜೆಪಿ RSS ನಿಂದ ಹೊಸ ಡಾರ್ವಿನಿಸಂ ನಡೀತಾ ಇದೆ. ಅದರಿಂದಾಗಿನೇ ಇವತ್ತು ಎಷ್ಟೋ ಶೋಷಿತ ದಮನಿತ ಸಮುದಾಯಗಳಿಗೆ ರಾಜಕೀಯ ಪ್ರಜ್ಞೆ ಮೂಡಿಲ್ಲ, ಅವರಿಗೆ ಇದುವರೆಗೂ ಕೂಡ ರಾಜಕೀಯದಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳೇ ಸಿಗ್ತಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳೋ ಮೂಲಕ ಕಾಂಗ್ರೆಸ್ ಇನ್ನು ಮುಂದೆ ಸಿದ್ದರಾಮಯ್ಯ ಅವರ ಮುಖವನ್ನು ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಬಹುದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಅದು ಮೋದಿಯವರ ಲೆಕ್ಕಾಚಾರದಲ್ಲಿ, ಮೋದಿಯವರ ಮಾದರಿಯಲ್ಲೇ ಸಿದ್ದರಾಮಯ್ಯ ಅವರನ್ನು ಕೂಡ ಕಾಂಗ್ರೆಸ್ ತನ್ನ ಜಾತ್ಯತೀತ ಮತ್ತು ಹಿಂದುಳಿದ ಮತ್ತು ಕ್ಲೀನ್ ಇಮೇಜ್ನ ಒಂದು ಮುಖವನ್ನಾಗಿ ತೋರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿತ್ತು. ಅದೇ ಪ್ರಕಾರವಾಗಿ OBC ಭಾಗೀದಾರಿ ನ್ಯಾಯ ಸಮ್ಮೇಳನ ನಡೆದಿದೆ. ಆ ಕಾರಣಕ್ಕೋಸ್ಕರನೇ ಇವರು ನಮ್ಮ ಐಕಾನ್ ಅನ್ನುವಂತಹ ಮಾತನ್ನ ಖುದ್ದು ರಾಹುಲ್ ಗಾಂಧಿ ಅವರು ಹೇಳಿದರು. ಹಾಗಿದ್ರೆ ಈ ದೆಹಲಿಯ ಬಹುದೊಡ್ಡ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸಂದೇಶ ಮತ್ತು ರಾಹುಲ್ ಗಾಂಧಿ ಅವರು ಕೊಡ್ತಿರುವಂತಹ ಸಂದೇಶ, ಭವಿಷ್ಯದಲ್ಲಿ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಇರೋದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾರೆ ಎನ್ನುವಂತಹ ಅವರ ಅಭಿಮಾನಿಗಳ ಆಶಯದಂತೆಯೇ ಕಾಣ್ತಿದೆಯಾ? ಕಮೆಂಟ್ ಮಾಡಿ. राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं. राजनीति में सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं. वो नहीं, मैं आपको बता रहा हूं, ये आपने अपने सिर पे चढ़ा रखा है, कोई प्रॉब्लम नहीं. ये जो मीडिया वाले हैं इन्होंने बना रखा है, इसका गुब्बारा बनाया, कोई प्रॉब्लम नहीं. अब पहले तो मैं मिला नहीं था, अब 2-3 बार मैं मिल भी लिया हूं, बात समझ गया हूं मैं, कुछ नहीं उसमें. शो, पूरा शो है, दम नहीं है, बता रहा हूं. आप लोग मिले नहीं हो, मैं मिला हूं, बैठा हूं कमरे में.